ಮಗಕ್ಕೆ ತುಳುನಾಡಿನ ಮಣ್ಣದ ಚೌಕಡು ಕಾರ್ಪೊರೇಷನ್ ಕಾಟಿದ ಆಶೀರ್ವಾದ ಜೋರಾದ ನಾವು ಮಾತಿನ ಮುಗಿದ ರಿಷಬ್ ಶೆಟ್ಟಿಗೆ ಕಾಂತಾರ ನೀವೆಲ್ಲ ನೋಡಿ ಎರಡೂ ಭಾಗವನ್ನು ಎಷ್ಟು ಯಶಸ್ಸು ಮಾಡಿರೋದಕ್ಕೆ ವಿವೇಕ್ ಒಬೆರಾಯ್ ಅವರು ನಮ್ಮ ಸಮುದಾಯದ ಅಳಿಯನಾಗಿ ಬಂದಿರೋದು ಬಹಳ ಖುಷಿ. ವಿಶ್ವಮಾನ್ಯ ಚಲನಚಿತ್ರ ಭೂಷಣ ಪ್ರಶಸ್ತಿಯನ್ನ ಭಾವನೀಯ ಬಂಟರ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವುದಕ್ಕಿಂತ ವೇದಿಕೆಯ ಮುಂಭಾಗದಲ್ಲಿರುವವರು ಯಾವುದೇ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸೋದು. ಹಾಗಾಗಿ ನಿಮ್ಮೆಲ್ಲರಿಗೆ ನಮಸ್ಕರಿಸುತ್ತಾ ಬಾಬಾಜಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕರೆದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ಕಾಂತಾರ ನೀವೆಲ್ಲ ನೋಡಿ ಎರಡೂ ಭಾಗವನ್ನು ಎಷ್ಟು ಯಶಸ್ಸು ಮಾಡಿರೋದಕ್ಕೆ ನನಗೆ UAEಯ ಯಾವ ಭಾಗಕ್ಕೂ ಬರಲಿಕ್ಕಾಗಲಿಲ್ಲ. ಇದೊಂದು ಅದ್ಭುತವಾದ ಅವಕಾಶ. ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ, ನಿಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಪ್ರೀತಿ ಇವೆಲ್ಲದರಿಂದಲೇ ಕಾಂತಾರ. ಅದು ಕರ್ನಾಟಕದಲ್ಲಿದ್ದವರಾಗಲಿ ಅಥವಾ ಭಾರತದ ಯಾವುದೇ ಪ್ರೇಕ್ಷಕರಾಗಲಿ ಅಥವಾ ಹೊರ ದೇಶದಲ್ಲಿರುವಂತಹ ನಿಮ್ಮಂತಹ ಪ್ರೇಕ್ಷಕರಾಗಲಿ, ಹಾಗಾಗಿ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ತುಳು ಅಂತಂದ್ರೆ ಬಂದ್ಬಿಟ್ಟು ನಿಮಗೆ ಸೊ ಇತ್ತೆ ಎಟ್ಟೆ ಅರ್ಥ ಆಗ್ಬಿಡ್ಲು. ಸೊ ಅಲ್ಲಿವರೆಗೆ ಬೆಳೆದಿದೆ. ಈಗ ತುಳು ಕಲಿಕೆ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಬರುತ್ತೆ. ಸೊ ಕಲಾವಿದರು ಯಾವುದೇ ಒಂದು ಕಲಾವಿದರಾದ ಮೇಲೆ ಸಂಪೂರ್ಣ ಪ್ರೇಕ್ಷಕ ವರ್ಗಕ್ಕೆ ಹೋಗಿ ನಾವು ತಲುಪಕ್ಕೆ ಶುರುವಾದಾಗ ನಾವು ಯಾವುದೇ ಒಂದು ಸಮುದಾಯ ಅಥವಾ ಯಾವುದೇ ಒಂದು ಭಾಗಕ್ಕೆ ಸೀಮಿತ ಆಗದೇ ಇಲ್ಲ. ಎಲ್ಲ ರೀತಿಯಾದಂತಹ ಸಮುದಾಯದವರು ಕೂಡ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮಗೆ ಬೆಂತಾಡ್ತಾರೆ, ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ಆದರೆ ಒಬ್ಬ ಕುಂದಾಪುರದ ಕೆರಾಡಿ ಅಂತ ಊರಿಂದ ಬಂದಿರುವಂಥ ಬಂಟ ಸಮುದಾಯದವನಾಗಿ ನನಗೆ ತುಂಬ ಖುಷಿ ಆಗ್ಬೋದು, ಹೆಮ್ಮೆ ಆಗ್ಬೋದು. ಯಾಕೆಂತಂದರೆ ನಮ್ಮಲ್ಲಿ ದೈವದ ಚಾಕ್ರಿಯಲ್ಲಿ ಈ ಜಾತಿ ವ್ಯವಸ್ಥೆ ಅನ್ನೋದು ತುಂಬ ಅದ್ಭುತವಾಗಿ 16 ವರ್ಗಗಳಾಗಿ ಬರುತ್ತೆ. ಆ ದೈವಕ್ಕೆ ಸೇವೆ ಕೊಡ್ತಾ ಇರುವಂತಹ ಪ್ರಕಾರಗಳಿಗೆ, ರೀತಿಗಳಿಗೆ ಒಂದೊಂದು ಜಾತಿ ಹೆಸರನ್ನು ಕೊಟ್ಟಿರ್ತಾರೆ ಅಷ್ಟೇ. ಆದರೆ ದೈವಕ್ಕೆ ಕೊಡುವಂತಹ ಆ ಒಂದು ಸೇವೆ, ಅವ್ರೇನು ಮಾಡ್ತಾರೆ, ವೃತ್ತಿಯನ್ನು, ಅವರ ವ್ಯಕ್ತಿತ್ವವನ್ನು ಎಲ್ಲವನ್ನು ಹೇಳುವಂಥದ್ದು. ಹಾಗೆ ಈ ಒಂದು ಬಂಟ ಸಮುದಾಯ ಆಗಲೇ ಹೇಳ್ತಾ ಇದ್ರು, ವಿವೇಕ್ ಒಬೆರಾಯ್ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅಳಿಯಕಟ್ಟು ಅಂತ. ಸೊ ನಮ್ಮ ಸಮುದಾಯ ಏನಂತಂದ್ರೆ ಮುದ್ದಾಳ ಪಾಂಡ್ಯರು ಹುಟ್ಟು ಹಾಕದಂತಹ ಕಲ್ಚರನ್ನು ನಾವು ಇವತ್ತವರೆಗೂ ಕಾಪಾಡ್ಕೊಂಡು ಬಂದಿದ್ದೀವಿ. ಅಂತಂದ್ರೆ ನಮ್ಮಲ್ಲಿ ಕಲೆ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಮಾಜದ ಬಗ್ಗಿನ ಕಳಕಳಿ ಆಗ್ಬೋದು, ಇದು ನಮ್ಮ ಊರಿನವರಿಗೆ ಮತ್ತು ನಮ್ಮ ಸಮುದಾಯಗಳಿಗೆ ಹೆಚ್ಚಾಗಿ ಕಂಡುಬರುತ್ತೆ. ನಾನು ಒಬ್ಬ ಕಥೆಗಾರನಾಗಿ, ನಿರ್ದೇಶಕನಾಗಿ, ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಇಲ್ಲಿವರೆಗೂ ಬರೋದಕ್ಕೆ ಅವೆಲ್ಲ ವಿಚಾರಗಳೇ ನನಗೆ ಸಾಕಾರಗೊಂಡಿರೋದು. ಸೊ ಹಾಗಾಗಿ ತುಂಬ ಹೆಮ್ಮೆ ಆಗುತ್ತೆ. ಇದು ಒಂಥರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದ ಹಾಗಲ್ಲ, ಎಲ್ಲ ನಮ್ಮ ಸಂಬಂಧಿಕರನ್ನೇ ಭೇಟಿಯಾಗೋದಕ್ಕೆ ಬಂದಂಥ ಒಂದು ಸಂದರ್ಭ ಅಂತ ಅಂದ್ಕೊಳ್ತೀನಿ. ಯಾವತ್ತೂ ಪ್ರೀತಿಯಿಂದ ಕಂಡಿದ್ದೀರಿ, ಅದೇ ಆಶೀರ್ವಾದ ಮಾಡಿದ್ದೀರಿ. ಸೊ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೀರಿ. ನಡ್ಕೊಂಡು ಬರೋದಕ್ಕೆ ತುಂಬ ಜನರ ಸಹಕಾರ ಇದೆ. ಕನ್ನಡ ಜನರ, ಊರಿನವರ, ಜೊತೆಗಿದ್ದವರ, ಮನೆಯವರ, ನನ್ನ ತಂದೆ ತಾಯಿ ಆಗ್ಬೋದು, ನನ್ನ ಸಹೋದರ ಸಹೋದರಿ ಆಗ್ಬೋದು, ಹೇಳ್ತಾ ಇದ್ರು ಎಲ್ಲ ಪ್ರಗತಿ ಬಗ್ಗೆ. ಸೊ ಸಕ್ಸಸ್ ಸಿಗುವ ಸಂದರ್ಭದಲ್ಲಿ ಅದರ ಹೆಸರಲ್ಲೇ ಬಂದ್ಬಿಟ್ರು ಪ್ರಗತಿ. ಸೊ ಹಾಗಾಗಿ ಪ್ರಗತಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಲೇಬೇಕು. ಸೊ ಈ ಕಾಂತಾರದ ಯಶಸ್ಸು ಇವರೆಲ್ಲರ ಸ್ಯಾಕ್ರಿಫೈಸಿಂದ, ಇವರೆಲ್ಲರ ಒಂದು ಸಪೋರ್ಟಿಂದ, ಅದು ನನ್ನ ಕುಟುಂಬ ಆಗಲಿ ಅಥವಾ ಅವಳು ಕೂಡ ಒಂದು ಪಾರ್ಟ್ ಆಫ್ ಮೈ ಟೀಮ್, ಒಬ್ಬ ಕಾಸ್ಟ್ಯೂಮ್ ಡಿಸೈನರ್ ಆಗಿ. ಸೊ ಮದುವೆ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೀನಿ ಅಂತ ಸ್ವಲ್ಪ ಜನ ಹೇಳ್ತಾರೆ, ಅದಕ್ಕೆ ಅವಳಿರೋದನ್ನು. ಸೊ ನನಗೂ ಸ್ಟೈಲಿಗೆ ಒಳ್ಳೆ ಮಾಡೋದ್ರಿಂದ, ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ವಿವೇಕ್ ಒಬೆರಾಯ್ ಅವರು ನಮ್ಮ ಸಮುದಾಯದ ಅಳಿಯನಾಗಿ ಬಂದಿರೋದು ಬಹಳ ಖುಷಿ. फर्स्ट टाइम ಅವ್ರನ್ನ ಮೀಟ್ ಮಾಡ್ತಿರೋದು. पहली बार आपको मिल रहा हूँ मैं, देख आगे से बहुत मिलने का बहुत है करके सोच रहा हूँ मैं. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೊಸ ವಿಚಾರಗಳೇನಿಲ್ಲ,
ಈಗ ಸದ್ಯದಲ್ಲಿ ಹೇಳ್ತಾ ಇದ್ರು ಪ್ರವೀಣನ್ನ ಹೇಳ್ತಾ ಸುಮಾರು ಟ್ರೀಟ್ಮೆಂಟ್ ಅದು ಅಷ್ಟಲ್ಲಿಂದ ಸಮಸ್ಯೆ ಇಲ್ಲ. ಕಾಂತಾರ ಶೂಟಿಂಗ್ ಆಗ್ಬೇಕಾದ್ರೆ ಬಿದ್ದಿರೋ ಏಟುಗಳು ಪೆಟ್ಟುಗಳು ಟ್ರೀಟ್ಮೆಂಟ್ ಅಷ್ಟೇ. ಅದು ಪ್ರವೀಣನ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಕಷ್ಟ ಇಲ್ಲ. ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಆಗೋದಕ್ಕೆ ಪ್ರತಿಯೊಬ್ಬ ಸದಸ್ಯನೂ ಕೂಡ ಕಾರಣ ಆಗ್ತಾನೆ. ಒಬ್ಬ ಸಾಮಾನ್ಯ ಸದಸ್ಯನಿಂದ ಅಧ್ಯಕ್ಷನವರೆಗೆ ಬಹಳ ಕಷ್ಟ. ನಾವು ಒಂದು ಸಿನಿಮಾ ಮಾಡೋದಷ್ಟೇ ಪರಿಶ್ರಮ. ನೀವು ಮೋಸ್ಟ್ಲಿ 3 ತಿಂಗಳಿಂದ ಮಾಡ್ತಾ ಇದ್ದೀರಿ ಸರ್, ನಾವು 3 ವರ್ಷದಿಂದ ಮಾಡ್ತಾ ಇರ್ತೀವಿ. ಆದರೆ ಎಫರ್ಟ್ ಅಷ್ಟೇ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ಸಮಿತಿಯ ಸದಸ್ಯರಿಗೂ ಮತ್ತೆ ಸುಮಾರಷ್ಟು ಕಲಾವಿದರುಗಳು ಇವತ್ತಿಗೆ ಎಲ್ಲ ನಮ್ಮ ನಂಬಿಕೆ, ನಮ್ಮ ಆಚರಣೆ, ನಮ್ಮ ವಿಚಾರಗಳು, ದೇವರು, ನಮ್ಮ ದೇವಸ್ಥಾನಗಳು ಹುಟ್ಟಾಕಂಥ ರೀತಿಗಳು ಹೇಗೆ, ಇವೆಲ್ಲ ಕಥೆಯನ್ನ ಇವತ್ತು ಸ್ಟೇಜ್ ಮೇಲೆ ತಗೊಂಡ್ಬಂದಿದ್ದಾರೆ. ನಿಮ್ಮೆಲ್ಲ ಕಲಾವಿದರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಗೆದ್ದವರು ಮಾತ್ರ, ಸಕ್ಸಸ್ ಆದವರು ಮಾತ್ರ ಅಥವಾ ಪ್ರಶಸ್ತಿಯನ್ನು ಗೆದ್ದವರು ಮಾತ್ರ ಅಲ್ಲ, ಭಾಗವಹಿಸೋದು ತುಂಬ ಮುಖ್ಯ. ಹಾಗಾಗಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿರುವಂಥ ಅಷ್ಟೂ ಪಾರ್ಟಿಸಿಪೇಟ್ಗಳು ಗೆದ್ದಂಗೆ. ಸೊ ಹಾಗಾಗಿ ನೀವೆಲ್ಲರಿಗೂ ನಾನು ಈಗಲೇ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬರೋದಕ್ಕೆ ಸ್ವಲ್ಪ ಸಮಯ ಆದರೂ ಕೂಡ ನಾನು ಇಡೀ ಕಾರ್ಯಕ್ರಮ ಆನ್ಲೈನಲ್ಲಿ ನೋಡ್ತಾನೆ ಇದ್ದೆ. ಸುಮಾರಷ್ಟು ಪರ್ಫಾರ್ಮೆನ್ಸ್ಗಳನ್ನ ನೋಡಿದ್ದೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಎಲ್ರಿಗೂ ಒಂದು ಬೆಸ್ಟ್. ವಿವೇಕ್ ಕುಮಾರಿ ಅವರು ಆವಾಗ ಹೇಳಿದಾಗಲೇ ನಾನು ಸುಮಾರಷ್ಟು ಕನ್ನಡ ಸಂಘದ ಕಾರ್ಯಕ್ರಮಗಳಿಗೆ ಸರ್ವತೋಮಣ್ಣೆಲ್ಲ ಕರೆದಿದ್ರು ಅಂತ ಕಾರ್ಯಕ್ರಮಕ್ಕೆಲ್ಲ ಬಂದು ಭಾಗಿಯಾಗಿದ್ದೆ. ನನ್ನ ಕಿರಿಕ್ ಪಾರ್ಟಿ ಆಗ್ಬೋದು, ಬೆಲ್ ಬಾಟಮ್ ಆಗ್ಬೋದು, ಪ್ರತಿ ಸಂದರ್ಭದಲ್ಲಿ. ಸೊ ಐ ಥಿಂಕ್ ನಾನು ನೋಡಿದ ಮಟ್ಟಿಗೆ ಇದು ತುಂಬ ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಅಂತ ಅಂದ್ಕೊಳ್ತೀನಿ ನಾನು. ಹಾಗಾಗಿ ಪ್ರವೀಣಣ್ಣ ಮತ್ತು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಅದ್ಭುತ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಿ. ಇದು ಒಂದು ಸಮುದಾಯದ ಬಗ್ಗೆ ಅಥವಾ ಸಮುದಾಯದ ಒಂದು ಭಾವೈಕ್ಯ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಒಂದೇ ಒಂದು ವಿಚಾರವನ್ನು ಹೇಳ್ಬೋದು. ಬಂಟ ಸಮುದಾಯ ಸಮಾಜದಲ್ಲಿ ತುಂಬ ಶಕ್ತಿವಂತ ಆಗ್ಬೋದು, ಅಥವಾ ಸಮಾಜದಲ್ಲಿ ಎಲ್ಲ ಸಮುದಾಯದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಸಮುದಾಯ. ಇಲ್ಲಿವರೆಗೆ ನಾನು ನೋಡಿರೋ ಪ್ರಕಾರದಲ್ಲಿ ನಮ್ಮ ಹಿರಿಯರು ಮಾಡಿರುವಂಥದ್ದು ಸಮಾಜಕ್ಕೆ ಅತಿ ಹೆಚ್ಚು ಕೊಡುಗೆಯನ್ನು ನೀಡ್ತಾ ಬಂದಿದ್ದಾರೆ. ಹಾಗೆ ಇವತ್ತಿನ ಜನ್ರೇಷನ್ ಆಗ್ಬೋದು, ಮುಂದಿನ ಜನ್ರೇಷನ್ ಆಗಲಿ, ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಕಾಂಟ್ರಿಬ್ಯೂಷನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಸಮಾಜಕ್ಕೆ ಇನ್ನು ಹೆಚ್ಚೆಚ್ಚು ಕೊಡುಗೆಯನ್ನು ಕೊಡ್ತಾ ಹೋಗಿ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಈ ಕಾರ್ಯಕ್ರಮ ಕರೆದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. Heroes Perfume by Parvesh Barija. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲರೂ ಜೊತೆಯಾಗಿ ಈ ಗೌರವವನ್ನ ನಡೆಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತುಳುನಾಡಿನ ಮಣ್ಣದ ಮಗಕ್ಕೆ, ತುಳುನಾಡಿನ ಮಣ್ಣದ ಚೌಕಡು ಕಾರ್ಪೊರೇಷನ್ ಕಾಟಿದ ಆಶೀರ್ವಾದ ಜೋರಾದ ನಾವು ಮಾತಿನ ಹೋಗಿದ ರಿಷಬ್ ಶೆಟ್ಟಿಗೆ ಒಂದಿಷ್ಟು ವರ್ಷಗಳ ಹಿಂದೆ ಅವರ ಸಂದರ್ಶನವನ್ನ ಮಾಡ್ತಾ ಇದ್ದಾಗ ಅವರೊಂದು ಮಾತನ್ನ ನನ್ನ ಮುಂದೆ ಹೇಳಿದ್ರು. ಬಹುಶಃ 6ರಿಂದ 7 ಕ್ಲಬ್ ಅಂತಂದ್ರೆ ಸೋಲನ್ನ ಕಂಡಿಲ್ಲ ಅಂತಂದ್ರೆ ನಾನು ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ ಅನ್ನುವಂಥದ್ದು. ವಿಶ್ವಮಾನ್ಯ ಚಲನಚಿತ್ರ ಭೂಷಣ ಪ್ರಶಸ್ತಿಯನ್ನ ಭಾವೈಕ್ಯ ಬಂಟರ ಮಹಾ ಸಮಾಗಮ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ಅವರೊಂದು ದಂತಕಥೆ ಅಷ್ಟೇ ಅಲ್ಲ, ಸ್ಫೂರ್ತಿ ಕಥೆ ಕೂಡ. ಸೋತವರು ನಾನು ಸೋತು ಬಿಟ್ಟೆ ಅನ್ನೋದಕ್ಕಿಂತ ರಿಷಬ್ ಕಥೆಯನ್ನ ಕೇಳಿ ನಾನು ಕೂಡ ಬದುಕಿನಲ್ಲಿ ಗೆಲ್ಲಬಹುದು